ಸ್ತೋತ್ರ. ನಾವು ನಿನ್ನೆ ಅಮಾವಾಸ್ಯೆ ಪ್ರಾರ್ಥನೆಗೆ ಕೇಳಿದ ವಾಕ್ಯ ಎಫೆಸ 4:25 ವಚನದಲ್ಲಿ ನೋಡ್ತೇವೆ. ಪ್ರಾರ್ಥನೆ ಮಾಡುವವರಾದ ನಾವು ಸುಳ್ಳನ್ನ ಆಡಬಾರದು, ಸುಳ್ಳಾಡುವುದನ್ನು ನಾವು ಬಿಡಬೇಕೆಂಬುದಾಗಿ. ಆಮೇಲೆ 2 ತಿಮೋಥಿ 2:19 ವಚನದಲ್ಲಿ ನಾವು ದೇವರನ್ನು ನಂಬಿದ ಮೇಲೆ ದುರ್ಮಾರ್ಗತನವನ್ನ ಬಿಡಬೇಕು, ಅಂದ್ರೆ ಕೆಟ್ಟ ಮಾರ್ಗವನ್ನ ಬಿಡಬೇಕು. 3ನೇದಾಗಿ 2 ತಿಮೋಥಿ 2:21 ವಚನದಲ್ಲಿ ಹೀನ ನಡತೆಯುಳ್ಳವರ ಸಹವಾಸವನ್ನ ಬಿಡಬೇಕು. ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಮತ್ತೆ ರಕ್ಷಣೆ ತರಬೇಕು ಅವರ ಜೊತೆ ಸಹವಾಸ ಮಾಡಿ. ಆಮೇಲೆ 4ನೇದಾಗಿ ಯೆಹೆಜ್ಕೇಲ 45:9 ವಚನದಲ್ಲಿ ದಾರಿ ತಪ್ಪಿಸುವ ಅನ್ಯಾಯವನ್ನ ಬಿಡಬೇಕು, ಅಂದ್ರೆ ಮತ್ತೊಬ್ಬರನ್ನ ನಮ್ಮ ಮಾತಿನಿಂದ ಅವರನ್ನ ಹಾಳು ಮಾಡುವುದು, ದಾರಿ ತಪ್ಪಿಸುವುದನ್ನು ಮಾಡುವುದನ್ನ ನಾವು ಬಿಡಬೇಕೆಂಬುದಾಗಿ ನಿನ್ನೆ ಆರಾಧನೆಯಲ್ಲಿ ನೋಡ್ತೇವೆ. ಆಮೇಲೆ